ನೋಡಿ ವಿವಾಹಾಪೇಕ್ಷೆಗಳಿಗೆ ಅಂತಹ ಒಂದು ಶುಭ ಸಂವತ್ಸರವಲ್ಲ ಅಂತಲೇ ಹೇಳ್ತಕ್ಕಂಥದ್ದು. ಯಾಕೆಂದರೆ 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ಗುರು ಸಂಚಾರವಿರುತ್ತೆ, ಗುರುಬಲವಿರುತ್ತೆ, ಎಲ್ಲವೂ ಹೌದು. ಆದರೆ ಶನಿ ಸಪ್ತಮ ಭಾವದಲ್ಲಿರೋದರಿಂದ ಮಂದಬುದ್ಧಿಯನ್ನು ಕೊಡ್ತಾನೆ. ನಿಮ್ಮಿಂದ ಮಾಡಲ್ಪಡ್ತಕ್ಕಂಥ ಒಂದು ತಪ್ಪು ನಿರ್ಧಾರವೇ ನಿಮಗೆ ವಿವಾಹಾದಿ ಮಂಗಳ ಕಾರ್ಯಗಳು ಇನ್ನೂ ಕೂಡ ವಿಳಂಬವಾಗುವಂತೆ ಮಾಡುತ್ತೆ. ಅಥವಾ ಎಷ್ಟೋ ಜನ ಪ್ರಾಯಕ್ಕೆ ಬಂದಂತಹ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ನಿಜವಾಗಿಯೂ ವಿವಾಹ ಮಾಡಿಕೊಳ್ಳುವಂತಹ ವಯಸ್ಸೇ ಆಗಿರುತ್ತೆ. ಆದರೆ ಈ ಸಮಯದಲ್ಲಿ ವಿವಾಹ ಬೇಡ, ನಾನಿನ್ನೂ ಕೂಡ ಲೈಫಲ್ಲಿ ಸೆಟ್ಲ್ ಆಗಿಲ್ಲ, ಹಾಗಾಗಿ ಸದ್ಯ ಆ ಯೋಚನೆ ಇಲ್ಲ, ಆ ಆಲೋಚನೆಗಳು ಬೇಡ ಹೇಳ್ತಕ್ಕಂತಹ ಒಂದು ಮಾತನ್ನೇ ಆಡಿಕೊಂಡು ಬರ್ತಾರೆ. ಹಾಗಾಗಿ ಆ ಸಪ್ತಮದ ಶನಿ ಪರಮಾತ್ಮನಿಗೆ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಷಷ್ಠದಲ್ಲಿ ರಾಹುವಿದ್ದಾಗ ಮಾಟ ಮಂತ್ರ ವಾಮಾಚಾರ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಅಥವಾ ಈ ರೀತಿಯಾದಂತಹ ಒಂದು ವ್ಯವಸ್ಥೆಗೆ ನೀವು ಒಳಪಟ್ಟಿರೀ ಜಾಗ್ರತೆ. ಯಾರಿಂದಲೋ ಈ ರೀತಿಯಾದಂತಹ ಕೆಡುಕು ನಿಮ್ಮ ಫ್ಯಾಮಿಲಿಯ ಮೇಲೋ ಅಥವಾ ನಿಮಗೆ ವೈಯಕ್ತಿಕವಾಗಿಯೋ ಮಾಡಬಹುದು, ಅಥವಾ ಆ ರೀತಿಯಾದಂಥ ಒಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಉಲ್ಲುಬಣಗೊಳ್ಳಬಹುದು.